ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಇದೇ ನವೆಂಬರ್ 30ರಂದು ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ಮರಾಠ ಸ್ವಾಭಿಮಾನಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮತ್ತು ಉದ್ಘಾಟಕರಾಗಿ ಮರಾಠ ಸಮುದಾಯದ ಮುಖಂಡರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಘನತೆಯುತ ಸಂಪುಟ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪದ್ಮಾಕರ್ ಪಾಟೀಲ್ ಅವರು ಹೇಳಿದ್ದಾರೆ. ಅವರು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮಾತನಾಡುತ್ತಾ ಬೀದರ್ ಜಿಲ್ಲೆಯ ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯ ಅನುಗುಣವಾಗಿ ಈಗಾಗಲೇ ನಮ್ಮ ಸಮೀಕ್ಷೆ ಮಾಡಲಾಗಿದೆ. ಹೀಗಾಗಿ ನಮ್ಮ ಜನಾಂಗದ ಸಮೀಕ್ಷೆ ಆಧಾರಿತವಾಗಿರ್ತಕ್ಕಂಥ ಮರಾಠ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮರಾಠಿಗರು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಲ್ಲದೆ ತಮ್ಮದೇ ಆದ ರೀತಿಯಲ್ಲಿ ನಾವು ಗೌರವಪೂರ್ವಕವಾಗಿ ಕೆಲಸ ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಮರಾಠ ಸಮಾವೇಶ ಉದ್ಘಾಟನೆಯನ್ನು ಸಂತೋಷ್ ಲಾಡ್ ಕೈಯಿಂದ ಮಾಡಲಾಗ್ತಾ ಇದೆ. ನಾವೆಲ್ಲರೂ ಸಮಾಜದ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದರೂ ಕೂಡ ಒಂದು ಕಡೆ ಸೇರಿಕೊಂಡು ಇಲ್ಲಿ ಯಾವುದೇ ಜಾತಿ ಭೇದ ಮತ್ತು ಪಕ್ಷಪಾತಗಳನ್ನ ಮಾಡದೆ ಒಂದೇ ಕಡೆ ಸೇರಿಕೊಂಡು ಒಂದೇ ಸೂರಿನಡಿಯಲ್ಲಿ ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಆ ಸಮಾವೇಶದಲ್ಲಿ ಸುಮಾರು 10,000ಕ್ಕೂ ಅಧಿಕ ಜನ ಮರಾಠಿಗರು ಭಾಗವಹಿಸಲಿದ್ದಾರೆ ಮತ್ತು ಎಲ್ಲ ತರದ ಈ ವಿಚಾರ ಅನುಗುಣವಾಗಿ ಸಂತೋಷ್ ಲಾಡ್ ಅವರ ಗಮನಕ್ಕೆ ತರಲಾಗ್ತಾ ಇದೆ. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ, ಮರಾಠ ಜನಾಂಗದ ಅಭಿವೃದ್ಧಿಗೋಸ್ಕರ ನಮ್ಮ ಒಂದು ಮನವಿನ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ಸೇರಿಕೊಂಡು ಸಂತೋಷ್ ಲಾಡ್ ಅವರಿಗೆ ನಾವು ಮನವಿ ಕೂಡ ಸಲ್ಲಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಮ್ಮ ಜನಾಂಗಕ್ಕೆ ಅಭಿವೃದ್ಧಿ ಕಾಣಲಿಕ್ಕೆ ಯಾವ ರೀತಿಯ ನೆಲೆಗಟ್ಟಬೇಕು, ಯಾವ ರೀತಿಯಾಗಿ ನಾವು ಕಾರ್ಯ ರೂಪವನ್ನು ಮಾಡಿಕೊಳ್ಬೇಕೆಂಬ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಮುಖಾಂತರವಾಗಿ ಈ ಒಂದು ಸಕಲ ಮರಾಠಗಳು ನಾವು ಎಲ್ಲ ಒಂದು ಕಡೆ ಸೇರಿಕೊಂಡು ಬೃಹತ್ವಾಗಿರ್ತಕ್ಕಂಥ ಸ್ವಾಭಿಮಾನಿ ಮರಾಠ ಸಮಾವೇಶನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ತಪ್ಪದೇ ಗಣೇಶ್ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಯಾರು ಕೂಡ ತಪ್ಪು ಮಾಡಿಕೊಳ್ಳದ ರೀತಿಯಲ್ಲಿ, ಕಾರ್ಯಕ್ರಮಕ್ಕೆ ಮಿಸ್ ಮಾಡಿಕೊಳ್ಳದ ರೀತಿಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಪದ್ಮಾಕರ್ ಪಾಟೀಲ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿ ಪ್ರಮುಖ ಮುಖಂಡರಾಗಿರ್ತಕ್ಕಂತಹ ದಿಗಂಬರ್ ಮಾನ್ಕರಿ, ನಾರಾಯಣ್ ಗಣೇಶ್, ತಾತ್ಯಾರಾವ್ ಪಾಟೀಲ್, ಕಿಶನ್ ರಾವ್ ಪಾಟೀಲ್ ಇಂಚೂರ್ಕರ್, ಅನಿಲ್ ಕಾಳೆ, ಕಿರಣ್ ಬಿರಾದರ್, ಜನಾರ್ದನ್ ಬಿರಾದರ್ ಮತ್ತು ಶಿವಾಜಿರಾವ್ ಪಾಟೀಲ್, ಪಾಂಡುರಂಗ್ ಕಡ್ಜಿ ಮತ್ತು ವೆಂಕಟ್ ಮುಂದೆ ಮತ್ತು ಅಗದ್ರಾವ್ ಜಗಪಾತ್, ಅಮರ್ ಜಾಧವ್, ಗೋರಖ್ ಶ್ರೀಮಾಳೆ, ದೀಪಕ್ ಮತ್ತು ಪ್ರದೀಪ್ ಬಿರಾದರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮರಾಠದ ಎಲ್ಲ ಮುಖಂಡರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಬೇಕೆಂದು ಮನವಿ ಸಹ ಮಾಡಿಕೊಂಡಿದ್ದಾರೆ. ಅದಲ್ಲದೆ ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬುರಾವ್ ಕಾರ್ಬಾರಿಯವರು ಸಹ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಮರಾಠ ಸಮಾಜದ ಒಬ್ಬ ಕುಲದೇವರನ್ನು ಹುಡುಕಲಾಗ್ತಾ ಇದೆ. ಈ ಮೂಲಕವಾಗಿ ಜಿಲ್ಲೆಯಲ್ಲಿ ಒಂದು ಮರಾಠ ಪೀಠವನ್ನ ಸ್ಥಾಪಿಸಬೇಕಾಗಿದೆ. ಸಮಾಜ ಬಾಂಧವರಿಗಾಗಿ ಧಾರ್ಮಿಕವಾಗಿ ಉತ್ತಮ ಸಂಸ್ಕಾರ ಕೊಡುವ ನಿಟ್ಟಿನಲ್ಲಿ ಈ ಒಂದು ನಿರ್ಣಯ ಕೂಡ ಕೈಗೊಳ್ಳಲಾಗಿದೆ ಎಂದು ಬಾಬುರಾವ್ ಕಾರ್ಬಾರಿ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಒಂದು ಕಾರ್ಯಕ್ರಮವನ್ನ ಬಹಳಷ್ಟು ಅರ್ಥಪೂರ್ಣವಾಗಿ ಮಾಡಲಾಗ್ತಾ ಇದೆ. ಹಾಗಾಗಿ ಎಲ್ಲ ಸಕಲ ಮರಾಠದ ಸರ್ವ ಸದಸ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ಪದ್ಮಾಕರ್ ಪಾಟೀಲ್ ಅವರು ಮತ್ತೆ ಮನವಿ ಮಾಡಿಕೊಂಡಿದ್ದಾರೆ. ಅದರ ಸಂಪೂರ್ಣ ವಿವರಗಳನ್ನ ನಮ್ಮ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಕೊಡ್ತಾ ಇದ್ದೀವಿ. ಬನ್ನಿ ನೋಡ್ಕೊಂಡು ಮಾಡೋಣ ಏನೇನು ಹೇಳಿದ್ರೆ ನಿಮಗೆ ನಾವು ತೋರಿಸ್ತೀವಿ. ಈ ಉದ್ದೇಶ ಏನಿದೆ ಅಂತ ಬಹಳ ಜನ ಕೇಳ್ತಾ ಇದ್ರು. ಅದಕ್ಕೆ ಯಾಕ್ರಿ ಹೀಗೆ ಯಾಕೆ ಅಂತ ಇಲ್ಲ, ಸಮಾಜದ ಯಾವಾಗ ಹೋಗು ಕೆಲಸಗಳನ್ನು ಮಾಡ್ಬೇಕಾಗ್ತದೆ. ಒಂದು 15 days ಮುಂಚೆ 1 month ಸೆನ್ಸಸ್ ಆಯ್ತು. ಸೆನ್ಸಸ್ ಆಗಿದ್ರ ನಾವು ನಮ್ಮ ಸಮಾಜದ ಬಗ್ಗೆ ಎಲ್ಲರೂ ಕೂತ್ಕೊಂಡು ಚರ್ಚೆನೂ ಮಾಡಿದ್ದೇವೆ. ಅದೇ ರೀತಿ ಈಗ ಸ್ವಲ್ಪ ಬಹಳ ಗ್ಯಾಪ್ ಆಗಿದೆ. ಸಮಾಜದ ಒಂದು ಸ್ವಲ್ಪ ಚೇತನ ಜಾಗೃತಿ ಮಾಡಬೇಕಂತ ನಾವು ಎಲ್ಲರೂ ಕೂತ್ಕೊಂಡು ಇಡೀ ನಮ್ಮ ಜಿಲ್ಲೆ ಎಲ್ಲ ಮುಖಂಡರು, ಎಲ್ಲ ಸಮಾಜ ಪ್ರಮುಖರು ಈ ಸಮಾವೇಶವನ್ನು ತಗೋತಾ ಇದ್ದೇವೆ. ಅದಕ್ಕೋಸ್ಕರ ತಮ್ಮ ಕೃಪಾದೃಷ್ಟಿ ನಮ್ಮ ಮೇಲೆ ಇರಿ. ನಿಮ್ಮ ಮುಖಾಂತರ ಮ್ಯಾಕ್ಸಿಮಮ್ ಜನರ ಹತ್ರ ಮುಟ್ಟಬೇಕು ಈ ಮೆಸೇಜ್. ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮರಾಠಿ ಜನ ಯಾರು ಮರಾಠಿಗರಿದ್ದಾರೆ ಅವರಿಗೆ ಈ ಸಂದೇಶ ಮುಟ್ಟಬೇಕು ತಮ್ಮ ಮುಖಾಂತರ ಅಂತ ನಾವು ಈ ಪತ್ರಕಾರ ಪರಿಷತ್ ಹೋಗ್ತಾ ಇದ್ದೇವೆ.
ಅದಕ್ಕೆ ಸಂತೋಷ್ ನಾಡೋರು ಬರ್ತಾ ಇದ್ದಾರೆ. ಮತ್ತು ಏನಾದರೂ ವಿಶೇಷ ತಮ್ಮಿಂದ ಕೇಳಬೇಕಾದ್ರೆ ತಾವು ಕೇಳಬೇಕು ಅಂತ ನಾನು ಕೇಳ್ಕೊತೀನಿ. ಸರ್ಕಾರದ ಬಿಸಿ ಮುಟ್ಟಿಸ್ತಂತ ಏನಿಲ್ಲ ಸರ್ ಅಂತದ್ದು. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಂಘಟನೆ ಮಜಬೂತ್ ಆಗಬೇಕು, ಸಮಯ ಮೇಲೆ ಹೆಚ್ಚಿತ್ತಾಗಬೇಕು. ನಮ್ಮಲ್ಲಿ ಆಗ್ತಕ್ಕಂಥ ಹೋಗ್ತಕ್ಕಂಥ ಏನೋ ಇರಲಿ, ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ, ಅದಕ್ಕೆ ನಾವೆಲ್ಲ ಸಿದ್ಧ ಆಗಬೇಕು ಇಡೀ ರಾಜ್ಯ ಜಿಲ್ಲೆಯಲ್ಲಿ ಅಂತ ಈ ಸಮಾವೇಶ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಹೌದು, ಯಾವ ಡಿಮ್ಯಾಂಡ್ ನಾವು ಈ ಸರ್ತಿ ಇಡ್ತಾ ಇದ್ದೀವಿ. ಅವ್ರ ಮುಖಾಂತರ ಸಿಎಂ ಅವರಿಗೆ ಬೇಡಿಕೆಗಳು ಅವು ಬದಲು ಮಾಡಿದ್ರು. ಅದ್ರ ಬಗ್ಗೆ ಚರ್ಚೆ ಈಗೇನ್ ಚರ್ಚೆ ಇಲ್ಲ ಸರ್. ಯಾರು ಏನೋ ನೋ ಪೊಲಿಟಿಕಲ್ ಅಜೆಂಡಾ ಸಮಾವೇಶ ಸಮಾಜದ ಕಡೆಯಿಂದ ಸರ್ಕಾರ ತಮ್ಮ ಸಮಾಜ ಬೇಡಿಕೆ ಯಾವ ಜಾಗದಲ್ಲಿ ಇದ್ದೇವೆ, ಇನ್ನು ನಾವು ಏನ್ ಮಾಡ್ಬೇಕು ಅದಕ್ಕೋಸ್ಕರ